ಮಂಗಳೂರಿನಲ್ಲಿ ಅಕ್ರಮ ಗೋ ಹತ್ಯೆ ಅನಿರ್ಬಂಧಿತವಾಗಿ ಮುಂದುವರಿಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಕೆನ್ಸಾರಿನಲ್ಲಿ ಅಕ್ರಮವಾಗಿ ಗೋ ಹತ್ಯೆ ನಡೆಸಲಾಗಿದ್ದು, ಮೇಯಲು ಬಿಟ್ಟ ದನಗಳನ್ನು ಕದ್ದು ಗೋ ಹತ್ಯೆ ಮಾಡಲಾಗಿದೆ. ಗೋ ಹತ್ಯೆ ಮಾಡಿದ ಸ್ಥಳದಲ್ಲಿ 3 ದನಗಳು ಪತ್ತೆಯಾಗಿದ್ದು, ನದಿ ಪಕ್ಕದಲ್ಲೇ ಗೋ ಹತ್ಯೆ ಮಾಡಿರುವ ದುಷ್ಕರ್ಮಿಗಳು ಅಲ್ಲೇ ಅವಶೇಷಗಳನ್ನು ಎಸೆದು ಹೋಗಿದ್ದಾರೆ. ಈವರೆಗೆ ಈ ಪ್ರದೇಶದಲ್ಲಿ ಅನೇಕ ಗೋವುಗಳನ್ನು ಹತ್ಯೆ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಪರಿಸರದ ತುಂಬಾ ತ್ಯಾಜ್ಯ ಕೊಳೆತು ಸಾರುತ್ತಿದೆ. ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತರು, ಬಜಪೆ ಪೊಲೀಸರು ಭೇಟಿ ನೀಡಿದ್ದಾರೆ. ಸ್ಥಳೀಯವಾಗಿ ದನಗಳನ್ನು ಕಳೆದುಕೊಂಡವರ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸಿದ್ದು, ಬಜಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಸ್ಥಳೀಯರ ಮಾಹಿತಿ ಪ್ರಕಾರವಾಗಿ ಏನು ಮರವೂರು ಕೆಂಜಾರ್ ಬಳಿಯ ಒಂದು ಪ್ರದೇಶಕ್ಕೆ ನಾವು ಹೋದಾಗ ಪೊಲೀಸರು ಆಗ ತಾನೇ ಏನು ಮಾಜರ್ ಮಾಡ್ತಾ ಇದ್ರು. ಅಲ್ಲಿ ಗೋವುಗಳನ್ನು ಅವ್ಯಾತಕವಾಗಿ ಹತ್ಯೆ ಮಾಡಿ ಅದರ ಮಾಂಸವನ್ನು ಮಾಡಿ ಅಲ್ಲಿಂದ ಕೊಂಡೋಗುವಂಥ ಒಂದು ಬೃಹತ್ ಜಾಲದ ಬಗ್ಗೆ ಅಲ್ಲಿ ಒಂದು ಸಂಶಯ ಸಿಕ್ಕಿದೆ, ನಮಗೊಂದು ಸುಳಿವು ಸಿಕ್ಕಿದೆ. ಏನದು ಕೇದಿಗೆ ಒಂದು ಪೊದೆಗಳಲ್ಲಿ ಅಲ್ಲಲ್ಲಿ ಗೋವಿನ ರಕ್ತಗಳು, ಗೋವಿನ ತ್ಯಾಜ್ಯ, ಅದರ ಚರ್ಮವನ್ನು ಎಸೆದು ಏನು ತಿಂಗಳುಗಟ್ಟಲೆ ಆಗಿರುವಂತಹ ತ್ಯಾಜ್ಯಗಳ ಸ್ಮೆಲ್, ಏನು ಟನ್ಗೆ ಲಾರಿಗಟ್ಟಲೆ ಆಗ್ಬೋದು ಅದರ ತ್ಯಾಜ್ಯಗಳು, ಅಲ್ಲಲ್ಲಿ ರಕ್ತದ ಕುರುಹು ಅಥವಾ ಗೋವಿನ ಏನದು ಸಗಣಿಯ ಅಂತಹ ಕುರುಹು ಸಿಕ್ಕಿದೆ. ಇದರ ಬಗ್ಗೆ ನಿನ್ನೆ ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು, ಬಜಪೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ, ಸ್ಥಳೀಯರು ಬಂದಿದ್ದರು. ಸುಮಾರು 4-5 ಸ್ಥಳೀಯರು ಅದರ ಏನು ದನ ಕಳುವಾಗಿರೋ ಬಗ್ಗೆ ಕೂಡ ಇವತ್ತು ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕೂಡ, ದೂರನ್ನು ಕೂಡ ನೀಡಿದ್ದಾರೆ. ಇದೊಂದು ಭಾರತವೇ ಕಂಡು ಕೇಳಿರೋ ದೊಡ್ಡ ಮಟ್ಟದ ಒಂದು ಗೋ ಮಾಫಿಯಾ ಅಂತ ಹೇಳಿ, ಗೋ ಹತ್ಯೆ ಮಾಫಿಯಾ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕೇಳಿದ್ರೆ ಇವಾಗ ನಿನ್ನೆ ನಡೆದದಲ್ಲ, ಅದು ಸುಮಾರು ತಿಂಗಳುಗಳಿಂದ ಕೂಡ ಅಲ್ಲಿ ನಡೀತಾ ಇದೆ. ಅಲ್ಲದೆ ಅದರ ಪಕ್ಕದಲ್ಲಿ ಕಪಿಲ ಗೋಶಾಲೆ ಇದೆ. ಕಪಿಲ ಗೋಶಾಲೆಯ 100 ಗೋವುಗಳು ಕೂಡ ಅಲ್ಲಿ ಕದ್ದು ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾತಾಡಿಸಿ ತಕ್ಷಣ ಆರೋಪಿಗಳನ್ನು ಬಂಧನ ಮಾಡಬೇಕು, ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಬಂಧನ ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡಿದ್ದೇವೆ.